ನೋಡುಗರನ್ನ ಆಕರ್ಷಿಸ್ತಾ ಇದೆ. ಇವತ್ತು ಮೂರನೇ ದಿನವಾಗಿದ್ದು ಏರ್ ಶೋವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಏಷ್ಯಾದ ಅತಿದೊಡ್ಡ ಏರ್ ಶೋ ಯಲಹಂಕದಲ್ಲಿ ನಡೀತಾ ಇದೆ. ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ನೀಲಿ ಆಗಸದಲ್ಲಿ ಲೋಹದ ಹಕ್ಕಿಗಳ ಕಲರವ, ಫೈಟರ್ ಜೆಟ್ಗಳ ಎದೆ ಝಲ್ಲೆನಿಸೋ ಸಾಹಸ, ಯುದ್ಧ ವಿಮಾನಗಳ ಆರ್ಭಟಕ್ಕೆ ಬೆರಗಾದ ಜನ. ಏರೋ ಇಂಡಿಯಾ 2025 ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಕೂಡ ಕಣ್ತುಂಬಿಕೊಳ್ಳಲು ಜನಸಾಗರವೇ ಬಂದಿತ್ತು. ಮೂರನೇ ದಿನಕ್ಕೆ ಕಾಲಿಟ್ಟ ಏರ್ ಶೋ. ಏರ್ ಶೋನಲ್ಲಿ ತೇಜಸ್, ಗ್ರಿಫಿನ್ ಆರ್ಭಟ. ರಾಜಧಾನಿಯ ಬಾನಂಗಳದಲ್ಲಿನ ವಿಮಾನೋತ್ಸವ ಕಣ್ತುಂಬಿಕೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸುತ್ತಿದ್ದಾರೆ. ಫೈಟರ್ ಜೆಟ್ಗಳ ಘರ್ಜನೆ ನೋಡಿ ರೋಮಾಂಚನಗೊಂಡಿದ್ದಾರೆ. ದೊಡ್ಡಮ್ಮ ಗನ್ ಏರ್ ಶೋ ಶೈನ್. ಏರ್ ಶೋದಲ್ಲಿ ಮಿಷನ್ ಗನ್ ಎಲ್ಲರ ಗಮನ ಸೆಳೆದಿದೆ. ಶತ್ರು ರಾಷ್ಟ್ರಗಳ ಡ್ರೋನ್ ಪುಡಿ ಮಾಡಲು ಈ ಮಿಷನ್ ಗನ್ ಅನ್ನ ಹೈದರಾಬಾದ್ ಮೂಲದ ವ್ಯಾಮ್ ಕವಚ್ ನಿಂದ ಆಂಟಿ ಡ್ರೋನ್ ಸಿಸ್ಟಮ್ ಪರಿಚಯ ಮಾಡಿಕೊಟ್ಟಿದೆ. ಹೈದರಾಬಾದ್ ಮೂಲದ ವ್ಯಾಮ್ ಕವಚ್ ಅಂದರೆ ಸಂಸ್ಕೃತದ ವರ್ಡ್ ಇದು. ಶೀಲ್ಡ್ ಆಫ್ ದ ಸ್ಕೈ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಇದನ್ನು ಮಾಡಿದ್ದಾರೆ. ನೀವೇನು ನೋಡ್ತಾ ಇದ್ದೀರಾ, ಶತ್ರು ರಾಷ್ಟ್ರಗಳ ಡ್ರೋನ್ಗಳನ್ನು ಬಂದರೆ ಅದನ್ನು ನಾಶ ಮಾಡಲಿಕ್ಕೆ 2-3 ಥರದ ಹೆಜ್ಜೆಗಳನ್ನು ಇವರು ಈಗಾಗಲೇ ಕಂಡುಕೊಂಡಿದ್ದಾರೆ. ಕುತೂಹಲ ಕೆರಳಿಸಿದ ರುದ್ರ MK2. ಸೈನಿಕರ ಭಾರ ಕಡಿಮೆ ಮಾಡಲು ರುದ್ರ MK2 ಬಂದಿದೆ. ಶತ್ರುಗಳ ವಿನಾಶಕ್ಕೆ ಸೈನಿಕರ ಜೊತೆಯಾಗಿ ರುದ್ರ MK2 ನಡೆಯುತ್ತದೆ. ಸೈನಿಕರ ಲಗೇಜ್ ಅನ್ನ ನಿರ್ದಿಷ್ಟ ಸ್ಥಳಗಳಿಗೆ ತಲುಪಿಸಲು ರುದ್ರ MK2 ಸಹಾಯಕಾರಿಯಾಗಿದೆ. ರುದ್ರ MK2 ಸುಮಾರು 100 kgಯಷ್ಟು ಸಾಮರ್ಥ್ಯ ಹೊಂದಿದೆ. ಸಾಮಾನ್ಯವಾಗಿ ಯುದ್ಧ ಭೂಮಿಗೆ ಸೈನಿಕರು ಹೋಗುವಂತಹ ಸಂದರ್ಭದಲ್ಲಿ ತುಂಬಾ ಭಾರವಾದಂತಹ ಬ್ಯಾಗ್ಗಳನ್ನು, ಲಗೇಜ್ಗಳನ್ನು ಅವರು ಹೊರಬೇಕಾಗುತ್ತೆ. ಅದು ಬಾಂಬ್ಗಳಿರ್ಬೋದು, ಗನ್ಗಳಿರ್ಬೋದು. ಇದನ್ನೆಲ್ಲ ಅವರು ತಮ್ಮ ಬೆನ್ನ ಹಿಂದೆ ಹಾಕ್ಕೊಂಡು ಹೋಗುವಂಥದ್ದು ಕಷ್ಟಕರವಾಗಿರುತ್ತೆ. ಅದಕ್ಕೆ ಅಂತ ಹೇಳಿ ಈ ಒಂದು ರುದ್ರ MK2ನ ಪರಿಚಯ ಮಾಡಲಾಗಿದೆ. ಇದರ ಕೆಲಸ ಏನು ಅಂತ ಹೇಳಿದ್ರೆ, ಈ ಒಂದು ರುದ್ರ MK2 ಸೈನಿಕರ ಪ್ರತಿಯೊಂದು ವಸ್ತುಗಳನ್ನು, ಅವರ ಬ್ಯಾಗ್ಗಳನ್ನು, ಅವರ ಲಗೇಜ್ಗಳನ್ನು ಇದು ಕ್ಯಾರಿ ಮಾಡುತ್ತೆ. ಏರ್ ಶೋದಲ್ಲಿ ಬಜೆಟ್ ಫ್ರೆಂಡ್ಲಿ ಡ್ರೋನ್. ಏರೋ ಇಂಡಿಯಾದಲ್ಲಿ ಬಜೆಟ್ ಫ್ರೆಂಡ್ಲಿ ಡ್ರೋನ್ ಕಾಣಸಿಕ್ಕಿದೆ. ನೀರಿನ ಖಾಲಿ ಕ್ಯಾನ್ ಇಟ್ಟು ಡ್ರೋನ್ ವಿಶೇಷತೆ ಪ್ರದರ್ಶನ ಮಾಡಿದ್ರು. ಈ ಬ್ಯಾಟ್ರಿನ ನಾವು ಇಲ್ಲೇ ಹೈದರಾಬಾದ್ ಪ್ಲೇಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ, ಕಂಪ್ಲೀಟ್ ಬ್ಯಾಟ್ರಿ. ಹಾಗೆ ನೀವು ನೋಡ್ಬೋದು ನಮ್ಮದು ಆಟೋ ಪೈಲಟ್ ಬೋರ್ಡ್ ಏನಿದೆ ಅದನ್ನು ನಾವು ಇಂಡಿಜಿನಿಯಸ್ ಆಗಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಂದರೆ ಎಲ್ಲ ಡ್ರೋನ್ಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಇರೋ ಡ್ರೋನ್ ಎಲ್ಲ ಆಟೋ ಪೈಲಟ್ಗಳನ್ನು ನಾವು ಇಲ್ಲೇ ಯೂಸ್ ಮಾಡ್ತೀವಿ. ಸೋಲ್ಜರ್ಸ್ ಎಕ್ಸಾಕ್ಟ್ ಲೊಕೇಶನಲ್ಲಿ ಹೋಗ್ಬಿಟ್ಟು ಅವರು ಟಾರ್ಗೆಟ್ ಅಟ್ಯಾಕ್ ಮಾಡಬೇಕು ಅಂತಿಲ್ಲ. ನೀವು ನಿಂತಿರೋ ಸ್ಥಳದಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ವರೆಗೆ ಬಾಂಬನ್ನು ಅಟ್ಯಾಚ್ ಮಾಡಿಬಿಟ್ಟು ಡ್ರೋನ್ ಕಳಿಸ್ಬಿಟ್ಟು ಆ ಲೊಕೇಶನಲ್ಲಿ ಅಟ್ಯಾಕ್ ಮಾಡ್ಬೋದು. ಹಾಗೆ ದೊಡ್ಡ ಕ್ಯಾಟಗರಿಯಲ್ಲಿ ಅಂತ ನೀವು ಹೇಳಿದರೆ ಇಲ್ಲಿ ನೋಡ್ಬೋದು ನೀವು ಟೋಟಲ್ 8 ರಿಂದ 6 ಬಾಂಬ್ಗಳನ್ನು ಕ್ಯಾರಿ ಮಾಡೋದು, ಅಂದರೆ 8 kg ಅಷ್ಟು ಬಾಂಬನ್ನು ಕ್ಯಾರಿ ಮಾಡುವಂಥ ಡ್ರೋನನ್ನು ನೋಡ್ಬೋದು. ವೈಮಾನಿಕ ಪ್ರದರ್ಶನಕ್ಕೆ ಜನರು ಫಿದಾ. ಆಗಸದಲ್ಲಿ ವಿಮಾನಗಳ ಚಮತ್ಕಾರ ಕಂಡು ಏರ್ ಶೋ ನೋಡಲು ಬಂದವರು ಸಖತ್ ಖುಷಿಪಟ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಂಥರ ಒಳಗಿಂದನೇ ಒಂಥರ ಏನಂತಾರೆ ಅದಕ್ಕೆ, ಎಕ್ಸೈಟ್ಮೆಂಟು. ತುಂಬ ಚೆನ್ನಾಗಿತ್ತು. ಸೂರ್ಯಕಿರಣ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಂದು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಜನ ಏರ್ ಶೋ ನೋಡಿ ಸಂಭ್ರಮಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡುಗರನ್ನ ಆಕರ್ಷಿಸ್ತಾ ಇದೆ. ಇವತ್ತು ಮೂರನೇ ದಿನವಾಗಿದ್ದು ಏರ್ ಶೋವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಏಷ್ಯಾದ ಅತಿದೊಡ್ಡ ಏರ್ ಶೋ ಯಲಹಂಕದಲ್ಲಿ ನಡೀತಾ ಇದೆ. ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ನೀಲಿ ಆಗಸದಲ್ಲಿ ಲೋಹದ ಹಕ್ಕಿಗಳ ಕಲರವ, ಫೈಟರ್ ಜೆಟ್ಗಳ ಎದೆ ಝಲ್ಲೆನಿಸೋ ಸಾಹಸ, ಯುದ್ಧ ವಿಮಾನಗಳ ಆರ್ಭಟಕ್ಕೆ ಬೆರಗಾದ ಜನ. ಏರೋ ಇಂಡಿಯಾ 2025 ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಕೂಡ ಕಣ್ತುಂಬಿಕೊಳ್ಳಲು ಜನಸಾಗರವೇ ಬಂದಿತ್ತು. ಮೂರನೇ ದಿನಕ್ಕೆ ಕಾಲಿಟ್ಟ ಏರ್ ಶೋ. ಏರ್ ಶೋನಲ್ಲಿ ತೇಜಸ್, ಗ್ರಿಫಿನ್ ಆರ್ಭಟ. ರಾಜಧಾನಿಯ ಬಾನಂಗಳದಲ್ಲಿನ ವಿಮಾನೋತ್ಸವ ಕಣ್ತುಂಬಿಕೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸುತ್ತಿದ್ದಾರೆ. ಫೈಟರ್ ಜೆಟ್ಗಳ ಘರ್ಜನೆ ನೋಡಿ ರೋಮಾಂಚನಗೊಂಡಿದ್ದಾರೆ. ದೊಡ್ಡಮ್ಮ ಗನ್ ಏರ್ ಶೋ ಶೈನ್.
ಏರ್ ಶೋದಲ್ಲಿ ಮಿಷನ್ ಗನ್ ಎಲ್ಲರ ಗಮನ ಸೆಳೆದಿದೆ. ಶತ್ರು ರಾಷ್ಟ್ರಗಳ ಡ್ರೋನ್ ಪುಡಿ ಮಾಡಲು ಈ ಮಿಷನ್ ಗನ್ ಅನ್ನ ಹೈದರಾಬಾದ್ ಮೂಲದ ವ್ಯಾಮ್ ಕವಚ್ನಿಂದ ಆಂಟಿ ಡ್ರೋನ್ ಸಿಸ್ಟಮ್ ಪರಿಚಯ ಮಾಡಿಕೊಟ್ಟಿದೆ. ಹೈದರಾಬಾದ್ ಮೂಲದ ವ್ಯಾಮ್ ಕವಚ್ ಅಂದರೆ ಸಂಸ್ಕೃತದ ವರ್ಡ್ ಇದು. ಶೀಲ್ಡ್ ಆಫ್ ದ ಸ್ಕೈ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಇದನ್ನ ಮಾಡಿದ್ದಾರೆ. ನೀವೇನು ನೋಡ್ತಾ ಇದ್ದೀರಾ, ಶತ್ರು ರಾಷ್ಟ್ರಗಳ ಡ್ರೋನ್ಗಳನ್ನ ಬಂದರೆ ಅದನ್ನು ನಾಶ ಮಾಡಲಿಕ್ಕೆ 2-3 ಥರದ ಹೆಜ್ಜೆಗಳನ್ನು ಇವರು ಈಗಾಗಲೇ ಕಂಡುಕೊಂಡಿದ್ದಾರೆ. ಕುತೂಹಲ ಕೆರಳಿಸಿದ ರುದ್ರ MK2. ಸೈನಿಕರ ಭಾರ ಕಡಿಮೆ ಮಾಡಲು ರುದ್ರ MK2 ಬಂದಿದೆ. ಶತ್ರುಗಳ ವಿನಾಶಕ್ಕೆ ಸೈನಿಕರ ಜೊತೆಯಾಗಿ ರುದ್ರ MK2 ನಡೆಯುತ್ತದೆ. ಸೈನಿಕರ ಲಗೇಜ್ ಅನ್ನ ನಿರ್ದಿಷ್ಟ ಸ್ಥಳಗಳಿಗೆ ತಲುಪಿಸಲು ರುದ್ರ MK2 ಸಹಾಯಕಾರಿಯಾಗಿದೆ. ರುದ್ರ MK2 ಸುಮಾರು 100 kgಯಷ್ಟು ಸಾಮರ್ಥ್ಯ ಹೊಂದಿದೆ. ಸಾಮಾನ್ಯವಾಗಿ ಯುದ್ಧ ಭೂಮಿಗೆ ಸೈನಿಕರು ಹೋಗುವಂತಹ ಸಂದರ್ಭದಲ್ಲಿ ತುಂಬಾ ಭಾರವಾದಂತಹ ಬ್ಯಾಗ್ಗಳನ್ನು, ಲಗೇಜ್ಗಳನ್ನು ಅವರು ಹೊರಬೇಕಾಗುತ್ತೆ. ಅದು ಬಾಂಬ್ಗಳಿರ್ಬೋದು, ಗನ್ಗಳಿರ್ಬೋದು. ಇದನ್ನೆಲ್ಲ ಅವರು ತಮ್ಮ ಬೆನ್ನ ಹಿಂದೆ ಹಾಕ್ಕೊಂಡು ಹೋಗುವಂಥದ್ದು ಕಷ್ಟಕರವಾಗಿರುತ್ತೆ. ಅದಕ್ಕೆ ಅಂತ ಹೇಳಿ ಈ ಒಂದು ರುದ್ರ MK2ನ ಪರಿಚಯ ಮಾಡಲಾಗಿದೆ. ಇದರ ಕೆಲಸ ಏನು ಅಂತ ಹೇಳಿದ್ರೆ, ಈ ಒಂದು ರುದ್ರ MK2 ಸೈನಿಕರ ಪ್ರತಿಯೊಂದು ವಸ್ತುಗಳನ್ನು, ಅವರ ಬ್ಯಾಗ್ಗಳನ್ನು, ಅವರ ಲಗೇಜ್ಗಳನ್ನು ಇದು ಕ್ಯಾರಿ ಮಾಡುತ್ತೆ. ಏರ್ ಶೋದಲ್ಲಿ ಬಜೆಟ್ ಫ್ರೆಂಡ್ಲಿ ಡ್ರೋನ್. ಏರೋ ಇಂಡಿಯಾದಲ್ಲಿ ಬಜೆಟ್ ಫ್ರೆಂಡ್ಲಿ ಡ್ರೋನ್ ಕಾಣಸಿಕ್ಕಿದೆ. ನೀರಿನ ಖಾಲಿ ಕ್ಯಾನ್ ಇಟ್ಟು ಡ್ರೋನ್ ವಿಶೇಷತೆ ಪ್ರದರ್ಶನ ಮಾಡಿದ್ರು. ಈ ಬ್ಯಾಟ್ರಿನ ನಾವು ಇಲ್ಲೇ ಹೈದರಾಬಾದ್ ಪ್ಲೇಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ, ಕಂಪ್ಲೀಟ್ ಬ್ಯಾಟ್ರಿ. ಹಾಗೆ ನೀವು ನೋಡ್ಬೋದು ನಮ್ಮದು ಆಟೋ ಪೈಲಟ್ ಬೋರ್ಡ್ ಏನಿದೆ ಅದನ್ನು ನಾವು ಇಂಡಿಜಿನಿಯಸ್ ಆಗಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಂದರೆ ಎಲ್ಲ ಡ್ರೋನ್ಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಇರೋ ಡ್ರೋನ್ ಎಲ್ಲ ಆಟೋ ಪೈಲಟ್ಗಳನ್ನ ನಾವು ಇಲ್ಲೇ ಯೂಸ್ ಮಾಡ್ತೀವಿ. ಸೋಲ್ಜರ್ಸ್ ಎಕ್ಸಾಕ್ಟ್ ಲೊಕೇಶನಲ್ಲಿ ಹೋಗ್ಬಿಟ್ಟು ಅವರು ಟಾರ್ಗೆಟ್ ಅಟ್ಯಾಕ್ ಮಾಡಬೇಕು ಅಂತಿಲ್ಲ. ನೀವು ನಿಂತಿರೋ ಸ್ಥಳದಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ವರೆಗೆ ಬಾಂಬನ್ನು ಅಟ್ಯಾಚ್ ಮಾಡಿಬಿಟ್ಟು ಡ್ರೋನ್ ಕಳಿಸ್ಬಿಟ್ಟು ಆ ಲೊಕೇಶನಲ್ಲಿ ಅಟ್ಯಾಕ್ ಮಾಡ್ಬೋದು. ಹಾಗೆ ದೊಡ್ಡ ಕ್ಯಾಟಗರಿಯಲ್ಲಿ ಅಂತ ನೀವು ಹೇಳಿದರೆ ಇಲ್ಲಿ ನೋಡ್ಬೋದು ನೀವು ಟೋಟಲ್ 8 ರಿಂದ 6 ಬಾಂಬ್ಗಳನ್ನು ಕ್ಯಾರಿ ಮಾಡೋದು, ಅಂದರೆ 8 kg ಅಷ್ಟು ಬಾಂಬನ್ನು ಕ್ಯಾರಿ ಮಾಡುವಂಥ ಡ್ರೋನನ್ನು ನೋಡ್ಬೋದು. ವೈಮಾನಿಕ ಪ್ರದರ್ಶನಕ್ಕೆ ಜನರು ಫಿದಾ. ಆಗಸದಲ್ಲಿ ವಿಮಾನಗಳ ಚಮತ್ಕಾರ ಕಂಡು ಏರ್ ಶೋ ನೋಡಲು ಬಂದವರು ಸಖತ್ ಖುಷಿಪಟ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಂಥರ ಒಳಗಿಂದನೇ ಒಂಥರ ಏನಂತಾರೆ ಅದಕ್ಕೆ, ಎಕ್ಸೈಟ್ಮೆಂಟು. ತುಂಬ ಚೆನ್ನಾಗಿತ್ತು. ಸೂರ್ಯಕಿರಣ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಂದು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಜನ ಏರ್ ಶೋ ನೋಡಿ ಸಂಭ್ರಮಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡುಗರನ್ನ ಆಕರ್ಷಿಸ್ತಾ ಇದೆ. ಇವತ್ತು 3ನೇ ದಿನವಾಗಿದ್ದು ಏರ್ ಶೋವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಏಷ್ಯಾದ ಅತಿ ದೊಡ್ಡ ಏರ್ ಶೋ ಯಲಹಂಕದಲ್ಲಿ ನಡೀತಾ ಇದೆ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ನೀಲಿ ಆಗಸದಲ್ಲಿ ಲೋಹದ ಹಕ್ಕಿಗಳ ಕಲರವ, ಫೈಟರ್ ಜೆಟ್ಗಳ ಎದೆ ಝಲ್ಲೆನಿಸೋ ಸಾಹಸ, ಯುದ್ಧ ವಿಮಾನಗಳ ಆರ್ಭಟಕ್ಕೆ ಬೆರಗಾದ ಜನ. ಏರೋ ಇಂಡಿಯಾ 2025 3ನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಕೂಡ ಕಣ್ತುಂಬಿಕೊಳ್ಳಲು ಜನಸಾಗರವೇ ಬಂದಿತ್ತು. 3ನೇ ದಿನಕ್ಕೆ ಕಾಲಿಟ್ಟ ಏರ್ ಶೋ. ಏರ್ ಶೋನಲ್ಲಿ ತೇಜಸ್, ಗ್ರಿಫಿನ್ ಆರ್ಭಟ. ರಾಜಧಾನಿಯ ಬಾನಂಗಳದಲ್ಲಿನ ವಿಮಾನೋತ್ಸವ ಕಣ್ತುಂಬಿಕೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸುತ್ತಿದ್ದಾರೆ. ಫೈಟರ್ ಜೆಟ್ಗಳ ಘರ್ಜನೆ ನೋಡಿ ರೋಮಾಂಚನಗೊಂಡಿದ್ದಾರೆ. ದೊಡ್ಡಮ್ಮ ಗನ್ ಏರ್ ಶೋ ಶೈನ್. ಏರ್ ಶೋದಲ್ಲಿ ಮಿಷನ್ ಗನ್ ಎಲ್ಲರ ಗಮನ ಸೆಳೆದಿದೆ. ಶತ್ರು ರಾಷ್ಟ್ರಗಳ ಡ್ರೋನ್ ಪುಡಿ ಮಾಡಲು ಈ ಮಿಷನ್ ಗನ್ ಅನ್ನ ಹೈದರಾಬಾದ್ ಮೂಲದ ವ್ಯಾಮ್ ಕವಚ್ನಿಂದ ಆಂಟಿ ಡ್ರೋನ್ ಸಿಸ್ಟಮ್ ಪರಿಚಯ ಮಾಡಿಕೊಟ್ಟಿದೆ. ಹೈದರಾಬಾದ್ ಮೂಲದ ವ್ಯಾಮ್ ಕವಚ್ ಅಂದರೆ ಸಂಸ್ಕೃತದ ವರ್ಡ್ ಇದು. ಶೀಲ್ಡ್ ಆಫ್ ದ ಸ್ಕೈ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಇದನ್ನ ಮಾಡಿದ್ದಾರೆ. ನೀವೇನು ನೋಡ್ತಾ ಇದ್ದೀರಾ, ಶತ್ರು ರಾಷ್ಟ್ರಗಳ ಡ್ರೋನ್ಗಳನ್ನ ಬಂದರೆ ಅದನ್ನು ನಾಶ ಮಾಡಲಿಕ್ಕೆ 2-3 ಥರದ ಹೆಜ್ಜೆಗಳನ್ನು ಇವರು ಈಗಾಗಲೇ ಕಂಡುಕೊಂಡಿದ್ದಾರೆ. ಕುತೂಹಲ ಕೆರಳಿಸಿದ ರುದ್ರ MK2. ಸೈನಿಕರ ಭಾರ ಕಡಿಮೆ ಮಾಡಲು ರುದ್ರ MK2 ಬಂದಿದೆ. ಶತ್ರುಗಳ ವಿನಾಶಕ್ಕೆ ಸೈನಿಕರ ಜೊತೆಯಾಗಿ ರುದ್ರ MK2 ನಡೆಯುತ್ತದೆ. ಸೈನಿಕರ ಲಗೇಜ್ ಅನ್ನ ನಿರ್ದಿಷ್ಟ ಸ್ಥಳಗಳಿಗೆ ತಲುಪಿಸಲು ರುದ್ರ MK2 ಸಹಾಯಕಾರಿಯಾಗಿದೆ. ರುದ್ರ MK2 ಸುಮಾರು 100 kgಯಷ್ಟು ಸಾಮರ್ಥ್ಯ ಹೊಂದಿದೆ.
ಸಾಮಾನ್ಯವಾಗಿ ಯುದ್ಧ ಭೂಮಿಗೆ ಸೈನಿಕರು ಹೋಗುವಂತಹ ಸಂದರ್ಭದಲ್ಲಿ ತುಂಬಾ ಭಾರವಾದಂತಹ ಬ್ಯಾಗ್ಗಳನ್ನು ಲಗೇಜ್ಗಳನ್ನು ಅವರು ಹೊರಬೇಕಾಗುತ್ತೆ. ಅದು ಬಾಂಬ್ಗಳಿರ್ಬೋದು, ಗನ್ಗಳಿರ್ಬೋದು, ಇದನ್ನೆಲ್ಲ ಅವರು ತಮ್ಮ ಬೆನ್ನ ಹಿಂದೆ ಹಾಕ್ಕೊಂಡು ಹೋಗುವಂಥದ್ದು ಕಷ್ಟಕರವಾಗಿರುತ್ತೆ. ಅದಕ್ಕೆ ಅಂತ ಹೇಳಿ ಈ ಒಂದು ರುದ್ರ MK2ನ ಪರಿಚಯ ಮಾಡಲಾಗಿದೆ. ಇದರ ಕೆಲಸ ಏನು ಅಂತ ಹೇಳಿದ್ರೆ, ಈ ಒಂದು ರುದ್ರ MK2 ಸೈನಿಕರ ಪ್ರತಿಯೊಂದು ವಸ್ತುಗಳನ್ನು, ಅವರ ಬ್ಯಾಗ್ಗಳನ್ನು, ಅವರ ಲಗೇಜ್ಗಳನ್ನು ಇದು ಕ್ಯಾರಿ ಮಾಡುತ್ತೆ. ಏರ್ ಶೋದಲ್ಲಿ ಬಜೆಟ್ ಫ್ರೆಂಡ್ಲಿ ಡ್ರೋನ್. ಏರೋ ಇಂಡಿಯಾದಲ್ಲಿ ಬಜೆಟ್ ಫ್ರೆಂಡ್ಲಿ ಡ್ರೋನ್ ಕಾಣಸಿಕ್ಕಿದೆ. ನೀರಿನ ಖಾಲಿ ಕ್ಯಾನ್ ಇಟ್ಟು ಡ್ರೋನ್ ವಿಶೇಷತೆ ಪ್ರದರ್ಶನ ಮಾಡಿದ್ರು. ಈ ಬ್ಯಾಟ್ರಿನ ನಾವು ಇಲ್ಲೇ ಹೈದರಾಬಾದ್ ಪ್ಲೇಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ, ಕಂಪ್ಲೀಟ್ ಬ್ಯಾಟ್ರಿ. ಹಾಗೆ ನೀವು ನೋಡ್ಬೋದು ನಮ್ಮದು ಆಟೋ ಪೈಲಟ್ ಬೋರ್ಡ್ ಏನಿದೆ ಅದನ್ನು ನಾವು ಇಂಡಿಜಿನಿಯಸ್ ಆಗಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಂದರೆ ಎಲ್ಲ ಡ್ರೋನ್ಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಇರೋ ಡ್ರೋನ್ ಎಲ್ಲ ಆಟೋ ಪೈಲಟ್ಗಳನ್ನ ನಾವು ಇಲ್ಲೇ ಯೂಸ್ ಮಾಡ್ತೀವಿ. ಸೋಲ್ಜರ್ಸ್ ಎಕ್ಸಾಕ್ಟ್ ಲೊಕೇಶನಲ್ಲಿ ಹೋಗ್ಬಿಟ್ಟು ಅವರು ಟಾರ್ಗೆಟ್ ಅಟ್ಯಾಕ್ ಮಾಡಬೇಕು ಅಂತಿಲ್ಲ. ನೀವು ನಿಂತಿರೋ ಸ್ಥಳದಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ವರೆಗೆ ಬಾಂಬನ್ನು ಅಟ್ಯಾಚ್ ಮಾಡಿಬಿಟ್ಟು ಡ್ರೋನ್ ಕಳಿಸ್ಬಿಟ್ಟು ಆ ಲೊಕೇಶನಲ್ಲಿ ಅಟ್ಯಾಕ್ ಮಾಡ್ಬೋದು. ಹಾಗೆ ದೊಡ್ಡ ಕ್ಯಾಟಗರಿಯಲ್ಲಿ ಅಂತ ನೀವು ಹೇಳಿದರೆ ಇಲ್ಲಿ ನೋಡ್ಬೋದು ನೀವು ಟೋಟಲ್ 8 ರಿಂದ 6 ಬಾಂಬ್ಗಳನ್ನು ಕ್ಯಾರಿ ಮಾಡೋದು, ಅಂದರೆ 8 kg ಅಷ್ಟು ಬಾಂಬನ್ನು ಕ್ಯಾರಿ ಮಾಡುವಂಥ ಡ್ರೋನನ್ನು ನೋಡ್ಬೋದು. ವೈಮಾನಿಕ ಪ್ರದರ್ಶನಕ್ಕೆ ಜನರು ಫಿದಾ. ಆಗಸದಲ್ಲಿ ವಿಮಾನಗಳ ಚಮತ್ಕಾರ ಕಂಡು ಏರ್ ಶೋ ನೋಡಲು ಬಂದವರು ಸಖತ್ ಖುಷಿಪಟ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಂಥರ ಒಳಗಿಂದನೇ ಒಂಥರ ಏನಂತಾರೆ ಅದಕ್ಕೆ ಎಕ್ಸೈಟ್ಮೆಂಟು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸೂರ್ಯಕಿರಣ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಂದು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಜನ ಏರ್ ಶೋ ನೋಡಿ ಸಂಭ್ರಮಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.